ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಯಿನ್ ಸ್ವಿಚ್ ಅಪ್ಲಿಕೇಶನಲ್ಲಿ ಬಂದಿರೋಂಥ ಒಂದು ಲೂಟ್ ಆಫರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಅನ್ನೋದು ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಕ್ರಿಪ್ಟೋ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಆಗಿದೆ. ಸೊ ಈ ಅಪ್ಲಿಕೇಶನಲ್ಲಿ ಒಂದು ಆಫರ್ ಅನ್ನೋದು ಬಂದಿದೆ ಫ್ರೆಂಡ್ಸ್. ಈ ಆಫರ್ನಲ್ಲಿ ನೀವು ಜಸ್ಟ್ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಇನ್ಸ್ಟಂಟಿಗೆ ಒಂದು ಸ್ಕ್ರ್ಯಾಚ್ ಕಾರ್ಡ್ ಅನ್ನೋದು ಬರುತ್ತೆ. ಆ ಸ್ಕ್ರ್ಯಾಚ್ ಕಾರ್ಡ್ನಲ್ಲಿ ಗ್ಯಾರಂಟಿಯಾಗಿ 50 ರೂಪಾಯಿ ಅನ್ನೋದು ಇರುತ್ತೆ. ಸೊ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ನೀವು ಬೇಕಾದರೆ ಆ 50 ರೂಪಾಯಿನ ಇನ್ಸ್ಟೆಂಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋಬೋದಾಗಿದೆ. ನಂತರ ಅಷ್ಟೇ ಅಲ್ದಿರ ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ರೆಫರ್ ಆ್ಯಂಡ್ ಅರ್ನ್ ಪ್ರೋಗ್ರಾಮ್ ಇದೆ. ಸೊ ನೀವು ಬೇಕಾದರೆ ಫ್ರೆಂಡ್ಸ್ಗೆ ರೆಫರ್ ಮಾಡೋದ್ರ ಮೂಲಕ ಒಂದೊಂದು ರೆಫರ್ಗೂ ನೀವು ಇಲ್ಲಿಂದ 50 ರೂಪಾಯಿ ಅನ್ನೋದು ಪಡಿಬೋದಾಗಿದೆ. ಸೊ ನೀವು ಈಸಿಯಾಗಿ ಒಂದು 10 ರೆಫರ್ ಮಾಡಿದ್ರು ಸಾಕು, ಒಂದೇ ದಿನದಲ್ಲಿ ನೀವು 500 ರೂಪಾಯಿ ಅನ್ನೋದು ಇಲ್ಲಿಂದ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದಾಗಿದೆ. ನಂತರ ಅಪ್ಲಿಕೇಶನ್ನ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಜಸ್ಟ್ ನೀವು ಈ ಅಪ್ಲಿಕೇಶನಲ್ಲಿ ವಿಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಒಂದೇ ನಿಮಿಷದಲ್ಲಿ ಫ್ರೆಂಡ್ಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏನು ಅಮೌಂಟ್ ವಿಡ್ರಾ ಮಾಡಿರ್ತೀರಲ್ಲ ಆ ಅಮೌಂಟ್ ಅನ್ನೋದು ರಿಸೀವ್ ಆಗೋಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಅಪ್ಲಿಕೇಶನಲ್ಲಿ ನೀವು ಯಾವ ರೀತಿ ಸೈನ್ ಅಪ್ ಮಾಡ್ಕೋಬೇಕು, ನಂತರ ಫ್ರೆಂಡ್ಸ್ ಏನು ಸ್ಕ್ರ್ಯಾಚ್ ಕಾರ್ಡಲ್ಲಿ ನಿಮ್ಗೆ ಮಿನಿಮಮ್ 50 ರೂಪಾಯಿ ಅಮೌಂಟ್ ಬರುತ್ತಲ್ಲ ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೋಬೇಕು, ನಂತರ ಫ್ರೆಂಡ್ಸ್ಗೆ ರೆಫರ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ನೀವು ಜಸ್ಟ್ ಸೈನ್ ಅಪ್ ಮಾಡಿದ್ರು ಸಾಕು ಈ ಅಪ್ಲಿಕೇಶನಲ್ಲಿ 50 ರೂಪಾಯಿ ಬರುತ್ತೆ. ಸೊ ನೀವು ಬೇಕಾದರೆ ಆ 50 ರೂಪಾಯಿನ ಇನ್ಸ್ಟೆಂಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅಪ್ಲಿಕೇಶನ್ ಲಿಂಕ್ ಅನ್ನೋದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ನೋದು ಗೊತ್ತಾಗಿಲ್ಲ ಅಂದರೆ, ಈಗ ನೀವು ವಿಡಿಯೋನ ಟೈಟಲ್ ನೋಡ್ತಿದ್ರಲ್ಲ, ಈ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಈ ರೀತಿ ಡಿಸ್ಕ್ರಿಪ್ಷನ್ ಅದು ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಂಗೆ ನಾನು ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಅನ್ನೋದು ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದಾಗಿದೆ. ಸೊ ಈಗ ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನೋದು ಕೇಳುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲಿ ಆರೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ. ಸೊ ಈ OTP ಅನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. OTPನ ಎಂಟರ್ ಮಾಡಿಕೊಂಡು ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಒಂದು ಪಿನ್ ಕೋಡ್ ಅಥವಾ ಪಾಸ್ಕೋಡ್ ಅಂತಾರೆ, ಅದನ್ನು ಒಂದು 4 ನಂಬರ್ನ ನೀವು ನಿಮಗೆ ಜ್ಞಾಪಕ ಇರೋಂಥದ್ದನ್ನ ಅಲ್ಲಿ ಎಂಟರ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ನೀವು ವಿಡ್ರಾಲ್ ಮಾಡಬೇಕಾದ್ರೆ ಆ ಪಿನ್ ಕೋಡ್ ಅನ್ನೋದು ಯೂಸ್ ಆಗುತ್ತೆ. ಸೊ ಆ ಪಿನ್ ಕೋಡ್ ಅನ್ನೋದು ಎಂಟರ್ ಮಾಡ್ಕೊತಿದ್ದಂಗೆ ನೀವು ನೆಕ್ಸ್ಟು ಅಪ್ಲಿಕೇಶನಲ್ಲಿ ಲಾಗಿನ್ ಅನ್ನೋದು ಆಗೋಗ್ತೀರಾ ಫ್ರೆಂಡ್ಸ್. ಒನ್ಸ್ ಈ ಅಪ್ಲಿಕೇಶನಲ್ಲಿ ನೀವು ಸೈನ್ ಅಪ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊತಿದ್ದಂಗೆ ಅಪ್ಲಿಕೇಶನ್ ಒಂದು ಇಂಟರ್ಫೇಸ್ ಅನ್ನೋದು ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾನು ವಿಡಿಯೋನ ಸ್ಟಾರ್ಟಿಂಗ್ನಲ್ಲಿ ಮೆನ್ಷನ್ ಮಾಡ್ದಂಗೆ ಫಸ್ಟ್ ಟೈಮ್ ನೀವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಲಾಗಿನ್ ಮಾಡಿದ್ರೆ ನಿಮಗೆ 50 ರೂಪಾಯಿ ಅನ್ನೋದು ಕೊಡ್ತಾರೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದಾಗಿದೆ, ಇವರು ನಮ್ಮ ವಾಲೆಟ್ಗೆ 50 ರೂಪಾಯಿ ಅನ್ನೋದು ಆ್ಯಡ್ ಮಾಡಿದ್ದಾರೆ. ಸೊ ಈಗ ನಾವು ಬೇಕಾದರೆ ಈ 50 ರೂಪಾಯಿ ಅನ್ನೋದು ಡೈರೆಕ್ಟ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋಬೋದಾಗಿದೆ. ಬಟ್ ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್, ಇಲ್ಲಿ ಏನು 50 ರೂಪಾಯಿ ಅನ್ನೋದು ಕೊಟ್ಟಿದ್ದಾರಲ್ಲ ಅದು ಲಾಕ್ ಅನ್ನೋದಾಗಿದೆ. ಸೊ ಈಗ 50 ರೂಪಾಯಿನ ನಾವು ಅನ್ಲಾಕ್ ಮಾಡಬೇಕಾಗುತ್ತೆ. ಸೊ 50 ರೂಪಾಯಿನ ಅನ್ಲಾಕ್ ಮಾಡಬೇಕಾದ್ರೆ ಇಲ್ಲಿ ನಾವು ಈ ಅಪ್ಲಿಕೇಶನ್ಲಿ KYC ಅನ್ನೋದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ನೋಡ್ತಿರೋಂಥ ನಿಮ್ಗೆಲ್ಲರಿಗೂ ಒಂದು ಡೌಟ್ ಅನ್ನೋದು ಬಂದಿರುತ್ತೆ. ಸೊ KYC ಯಾಕೆ ಮಾಡಬೇಕಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಈಗ ನೀವು Paytm ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ, ಅದರಲ್ಲಿ ನೀವು ಟ್ರಾನ್ಸಾಕ್ಷನ್ನ ಮಾಡಬೇಕಾದ್ರೆ ಫಸ್ಟಲ್ಲಿ ನಿಮ್ಗೆ ಏನು ಹೇಳ್ತಾರೆ, KYCನ ಕಂಪ್ಲೀಟ್ ಮಾಡೋಕ್ಕೆ ಹೇಳ್ತಾರೆ. ಯಾಕಂದರೆ ಅದು ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ಲಾಟ್ಫಾರ್ಮ್ ಆಗಿರೋ ಕಾರಣ. ಸೊ ಅದೇ ರೀತಿ ಫ್ರೆಂಡ್ಸ್, ಇದೊಂದು ಕ್ರಿಪ್ಟೋ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಆಗಿರೋ ಕಾರಣ ಇದರಲ್ಲೂ ಅಷ್ಟೇ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ನ ಮಾಡ್ತಿರೋ ಕಾರಣ ಇದರಲ್ಲಿ ನಾವು KYCಯನ್ನು ಮಾಡಬೇಕಾಗುತ್ತೆ. ಆಗ ಮಾತ್ರ ಈ 50 ರೂಪೀಸ್ ಅನ್ನೋದು ನಾವು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಈಗ KYC ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಅನ್ಲಾಕ್ ವಾಲೆಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಿರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಮತ್ತೆ ಅನ್ಲಾಕ್ ವಾಲೆಟ್ ಅಂತ ಹೇಳ್ಬಿಟ್ಟು ಆಪ್ಷನ್ ಅನ್ನೋದು ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ KYCಗೆ ಸಂಬಂಧಿಸಿದ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನೀವು KYC ಅನ್ನೋದು ಜಸ್ಟ್ 2 or 3 ಮಿನಿಟ್ಸಲ್ಲೇ ಈಸಿಯಾಗಿ ಕಂಪ್ಲೀಟ್ ಅನ್ನೋದು ಮಾಡ್ಕೋಬೋದಾಗಿದೆ. ಬಟ್ ಇಲ್ಲಿ ನಿಮ್ಮ ಏಜ್ ಅನ್ನೋದು 18 ವರ್ಷದ ಮೇಲೆ ಇರಬೇಕಾಗುತ್ತೆ. ನಂತರ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಆ್ಯಂಡ್ ಪಾನ್ ಕಾರ್ಡ್ ಅನ್ನೋದು ಕಂಪಲ್ಸರಿ ಇರಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಏಜ್ ಅನ್ನೋದು 18 ವರ್ಷ ಆಗಿಲ್ಲ ಮತ್ತು ನನ್ನ ಹತ್ರ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೀವೇನು ಮಾಡ್ಬೋದಂದರೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಡೀಟೇಲ್ಸ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ KYC ಅನ್ನೋದು ವೆರಿಫೈ ಮಾಡ್ಬೋದಾಗಿದೆ. ಸೊ ಈಗ ಏನು ಮಾಡ್ತೀರಾ ಅಂದರೆ ಬೇಸಿಕ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಕಾಣಿಸ್ತಿದ್ದಲ್ಲ ಫಸ್ಟ್ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಫುಲ್ ನೇಮ್ ಅನ್ನೋದು ಕೊಡಬೇಕಾಗುತ್ತೆ. ಅಂದರೆ ಈಗ ನೀವು ನಿಮ್ಮ ಒಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ನಿಮ್ಮ ನೇಮ್ ಅನ್ನೋದು ಇಲ್ಲಿ ಕೊಡಬೇಕಾಗುತ್ತೆ. ಒಂದು ವೇಳೆ ನೀವು ತಂದೆ ತಾಯಿ
ಪಾನ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್ ಯೂಸ್ ಮಾಡಿಬಿಟ್ಟು KYC ಮಾಡ್ತಿದ್ರೆ ಅವರ ಡೀಟೇಲ್ಸ್ ಅನ್ನೋದು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈಗ ಏನು ಮಾಡ್ತಿದ್ದೀನಿ ಅಂದರೆ ನಾನು ನನ್ನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯೂಸ್ ಮಾಡ್ತಿರೋ ಕಾರಣ ನನ್ನ ನೇಮ್ ಅನ್ನೋದು ಫುಲ್ ನೇಮ್ ಅನ್ನೋದು ಇಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ. ಫುಲ್ ನೇಮ್ ಎಂಟರ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನೋದು ಕೇಳಿದೆ. ಸೊ ನಾನು ಡೇಟ್ ಆಫ್ ಬರ್ತ್ ಅನ್ನೋದು ಕರೆಕ್ಟಾಗಿ ಇಲ್ಲಿಂದ ಎಂಟರ್ ಅನ್ನೋದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಒಂದು ಇಮೇಲ್ ಅಡ್ರೆಸ್ ಅನ್ನೋದು ಕೇಳುತ್ತೆ. ಸೊ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿದ ನಂತರ ಫ್ರೆಂಡ್ಸ್ ಜಸ್ಟ್ ಇಲ್ಲಿ ವೆರಿಫೈ ಇಮೇಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಇಮೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಆಗಲೇ ನೀವೇನು ಇಮೇಲ್ ಅಡ್ರೆಸ್ ಮೆನ್ಷನ್ ಮಾಡಿದಿಲ್ಲ ಆ ಇಮೇಲ್ಗೆ ಒಂದು OTP ಅನ್ನೋದು ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮೆಲ್ಲರ ಮೊಬೈಲ್ನಲ್ಲಿ ಫ್ರೆಂಡ್ಸ್ ಈ ರೀತಿ Gmail ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಈ ರೀತಿ ನಿಮ್ಮ ಇಮೇಲ್ಗೆ ಒಂದು OTP ಬಂದಿರುತ್ತೆ. ಆ OTPನ ಕಾಪಿ ಮಾಡ್ಕೊಳ್ಳಿ ಅಥವಾ ನೀವು OTPನ ಜ್ಞಾಪಕ ಇಟ್ಕೊಳ್ಳಿ. ಸೊ ಈಗ ಏನು ಆ OTP ಇದೆಯಲ್ಲ, ಈಗ ಕಾಯಿನ್ ಸ್ವಿಚ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಆ OTPನ ಕರೆಕ್ಟಾಗಿ ಎಂಟರ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಬೇಸಿಕ್ ವೆರಿಫಿಕೇಷನ್ ಅನ್ನೋದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗೋಗುತ್ತೆ. ಸೊ ನೆಕ್ಸ್ಟ್ ಈಗ ನಾವು ಫ್ರೆಂಡ್ಸ್ ಪಾನ್ ಕಾರ್ಡ್ ಅನ್ನೋದು ವೆರಿಫಿಕೇಷನ್ ಅನ್ನೋದು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಪಾನ್ ಕಾರ್ಡ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ. ಅದನ್ನ ಪರ್ಮಿಷನ್ನ ಎನೇಬಲ್ ಮಾಡಿಬಿಡಿ. ಎನೇಬಲ್ ಮಾಡಿದ ನಂತರ ಫ್ರೆಂಡ್ಸ್ ಈಗ ಏನು ಮಾಡಬೇಕಂದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಅನ್ನೋದು ಇರುತ್ತಲ್ಲ, ನಿಮ್ಮದಾಗಲಿ ನಿಮ್ಮ ಪೇರೆಂಟ್ಸ್ದಾಗಲಿ ಆ ಪಾನ್ ಕಾರ್ಡ್ ಅನ್ನೋದು ಒಂದು ಬುಕ್ ಮೇಲೆ ಆಗಲಿ ಅಥವಾ ನೆಲದ ಮೇಲೆ ಇಟ್ಬಿಟ್ಟು, ಅಂದರೆ ಸ್ವಲ್ಪ ಬೆಳಕಿರೋ ಕಡೆ, ಸೊ ನೆಲದ ಮೇಲೆ ಈ ರೀತಿ ಇಟ್ಬಿಟ್ಟು, ಈಗ ನಾನು ಎಕ್ಸಾಂಪಲ್ ತೋರಿಸಿರೋದು ನಾನು ಪಾನ್ ಕಾರ್ಡ್ ಯೂಸ್ ಮಾಡ್ತಿಲ್ಲ. ಸೊ ಈ ರೀತಿ ಪಾನ್ ಕಾರ್ಡ್ನ ಇಟ್ಬಿಟ್ಟು ಈ ರೀತಿ ಏನು ಮಾಡಬೇಕಂದ್ರೆ ನೀವು ಕರೆಕ್ಟಾಗಿ ಇದರಲ್ಲಿ ಫಿಟ್ ಆಗಂಗೆ ನೀವು ನೋಡ್ಕೋಬೇಕು ಪಾನ್ ಕಾರ್ಡ್ನ. ಸೊ ಈ ರೀತಿ ಫಿಟ್ ಆದ ತಕ್ಷಣ ಫ್ರೆಂಡ್ಸ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಆಪ್ಷನ್ ಇರುತ್ತಲ್ಲ, ಕ್ಯಾಮ್ರಾ ಅಂದರೆ ಫೋಟೋ ಕ್ಲಿಕ್ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಫೋಟೋ ಅನ್ನೋದು ಕ್ಲಿಕ್ ಆಗೋಗುತ್ತೆ. ಕ್ಲಿಕ್ ಆಗ್ತಿದ್ದಂಗೆ ಏನು ಮಾಡಬೇಕಂದ್ರೆ ಮೈ ಡಾಕ್ಯುಮೆಂಟ್ ಈಸ್ ರೀಡಬಲ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ತಿದ್ದಂಗೆ ಫ್ರೆಂಡ್ಸ್ ಪಾನ್ ಕಾರ್ಡ್ ಫೋಟೋ ಅನ್ನೋದು ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲೇನು ಪಾನ್ ಕಾರ್ಡ್ ಯೂಸ್ ಮಾಡ್ತಿರಲ್ಲ ಅದನ್ನು ಒರಿಜಿನಲ್ಲಿ ಯೂಸ್ ಮಾಡಿ, ಇಲ್ಲಾಂದರೆ ನಿಮ್ಮ KYC ಅನ್ನೋದು ರಿಜೆಕ್ಟ್ ಆಗೋಗುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಪಾನ್ ಕಾರ್ಡ್ನ ಬ್ಯಾಕ್ ಸೈಡ್ ಅಂದರೆ ಉಲ್ಟಾ ತಿರುಗಿಸ್ಬಿಟ್ಟು ಬ್ಯಾಕ್ ಸೈಡ್ ಒಂದು ಇಮೇಜನ್ನು ತೆಗಿಬೇಕಾಗುತ್ತೆ. ಸೊ ಬ್ಯಾಕ್ ಸೈಡ್ ಇಮೇಜ್ನ ತೆಗೆದುಬಿಟ್ಟು ಅಪ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ಸೊ ಈ ರೀತಿ ಫ್ರೆಂಡ್ಸ್ ನೀವು ಪಾನ್ ಕಾರ್ಡ್ನ ಒಂದು ಫ್ರಂಟ್ ಮತ್ತು ಬ್ಯಾಕ್ ಫೋಟೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತಿದ್ದಂಗೆ ಈ ರೀತಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಸಬ್ಮಿಟ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆ ಪಾನ್ ಕಾರ್ಡ್ ವೆರಿಫಿಕೇಷನ್ ಆಗೋಕ್ಕೆ 2 to 5 minutes ಅನ್ನೋ ಟೈಮ್ ತೊಗೊಳುತ್ತೆ. ಸೊ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ಅಂದರೆ ರಿಜೆಕ್ಟ್ ಅನ್ನೋದು ಆಗೋದಿಲ್ಲ, ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಐಡೆಂಟಿ ಕಾರ್ಡ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ನೀವು ಆಧಾರ್ ಕಾರ್ಡ್ ಅಥವಾ ವೋಟರ್ ID ಅನ್ನೋದು ಯೂಸ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ನೀವು ಬೆಸ್ಟ್ ನೀವು ವೋಟರ್ IDನ ಯೂಸ್ ಮಾಡಿ. ವೋಟರ್ ID ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ನೀವೇನು ಮಾಡ್ತೀರಾ ಅಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರ ಇದು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ನೀವೇನು ಮಾಡಬೇಕಂದ್ರೆ ಏನು ನಿಮ್ಮ ಒಂದು ವೋಟರ್ ID ಇದೆಯಲ್ಲ ಅದು ಫ್ರಂಟು ಮತ್ತು ಬ್ಯಾಕ್ ಫೋಟೋಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈಗ ನನ್ನ ಫ್ರೆಂಡ್ಸ್ ನಾನು ಫ್ರಂಟ್ ಅಪ್ಲೋಡ್ ಮಾಡಿದ್ದೀನಿ ವೋಟರ್ IDದು. ನೆಕ್ಸ್ಟ್ ಈಗ ಬ್ಯಾಕ್ ಕೇಳ್ತಿದೆ. ಸೊ ನಾನು ಬ್ಯಾಕ್ ಸೈಡ್ ತಿರುಗಿಸ್ಬಿಟ್ಟು ಆ ವೋಟರ್ IDನ ಒಂದು ಫೋಟೋ ತೆಗೆದುಬಿಟ್ಟು ಈಗ ಸಬ್ಮಿಟ್ ಮಾಡ್ತಾಯಿದ್ದೀನಿ. ನಂತರ ಫ್ರೆಂಡ್ಸ್ ನೀವು ವೋಟರ್ ID ಡೀಟೇಲ್ಸ್ನ ಸಬ್ಮಿಟ್ ಮಾಡ್ತಿದ್ದಂಗೆ ಅಂದರೆ ಫೋಟೋಸ್ನ ಸಬ್ಮಿಟ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಏನು ಕೇಳುತ್ತಂದರೆ ಒಂದು ಸೆಲ್ಫಿ ಅನ್ನೋದು ಕೇಳುತ್ತೆ. ಸೆಲ್ಫಿ ಯಾವ ರೀತಿ ತಗೋಬೇಕಂತ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ತಿದ್ದಂಗೆ ಫ್ರೆಂಡ್ಸ್ ಇಲ್ಲಿ ಏನಪ್ಪ ಅಂದರೆ ನೀವು ಯಾರು ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ರಲ್ಲ ಅವ್ರ ಮುಖ ಇದರಲ್ಲಿ ಕರೆಕ್ಟಾಗಿ ಫಿಟ್ ಆಗಂಗೆ ಒಂದು ಸೆಲ್ಫಿಯನ್ನು ತೆಗಿಬೇಕಾಗುತ್ತೆ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಫೋಟೋ ಯಾವ ರೀತಿ ತೆಗಿಬೇಕಂತ. ಸೊ ಅವ್ರನ್ನ ಮುಂದೆ ಕುಳಿಸ್ಬಿಟ್ಟು ಈ ರೀತಿ ಫ್ರಂಟ್ ಕ್ಯಾಮ್ರಾ ಈ ರೀತಿ ಇಟ್ಟಂತ ಫ್ರೆಂಡ್ಸ್ ಅವ್ರ ಮುಖ ಇದರಲ್ಲಿ ಕ್ಲಾರಿಟಿಯಾಗಿ ಬರಂಗೆ ನೋಡ್ಕೊಳ್ಳಿ. ಸರ್ಕಲ್ ಒಳಗಡೆ ಬಂದ ನಂತರ ಈ ರೀತಿ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ತಿದ್ದಂಗೆ ಫ್ರೆಂಡ್ಸ್ ಫೋಟೋ ಅನ್ನೋದು ಕ್ಲಿಕ್ ಆಗೋಗುತ್ತೆ. ಕ್ಲಿಕ್ ಆದ ನಂತರ ಕನ್ಫರ್ಮ್ ಮೈ ಸೆಲ್ಫಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ತಿದ್ದಂಗೆ ಫ್ರೆಂಡ್ಸ್ KYC ಅನ್ನೋದು ವೆರಿಫೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್ ನೀವೆಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ 10 ನಿಮಿಷದಲ್ಲಿ KYC ಅನ್ನೋದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಈಗ ನನ್ನ KYC ಅನ್ನೋದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೊ ಈಗ ಆಗಲೇ ಅಂದರೆ ವಾಲೆಟ್ನಲ್ಲಿ 50 ರೂಪೀಸ್ ಲಾಕ್ ಆಗಿತ್ತಲ್ಲ, ಈಗ ಅನ್ಲಾಕ್ ಆಗಿದೆಯಲ್ಲೋ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್ ಅಮೌಂಟ್ ಅನ್ನೋದು ಅನ್ಲಾಕ್ ಆಗಿದೆ. ಸೊ ಈಗ ನಾವೇನು ಮಾಡ್ಬೋದು ಅಂದರೆ ಈ ಅಮೌಂಟ್ ಅನ್ನೋದು ಡೈರೆಕ್ಟ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದಾಗಿದೆ. ಬಟ್ ಈ ಅಪ್ಲಿಕೇಶನಲ್ಲಿ ಫ್ರೆಂಡ್ಸ್ ಮಿನಿಮಮ್ ವಿಡ್ರಾ ಬಂದುಬಿಟ್ಟು 100 ರೂಪೀಸ್ ಇರೋದು. ಸೊ ನೀವೇನು ಮಾಡ್ತೀರಾ ಅಂದರೆ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಇನ್ನೊಂದು 50 ರೂಪೀಸ್ ಬರುತ್ತೆ. ಆಗ ಟೋಟಲಾಗಿ ನಿಮ್ಮ ವಾಲೆಟಲ್ಲಿ 100 ರೂಪೀಸ್ ಆಗುತ್ತೆ. 100 ರೂಪೀಸ್ ಅನ್ನೋದು ನೀವು ವಿಡ್ರಾ ಮಾಡ್ಕೋಬೋದಾಗಿದೆ. ಈಗ ಫ್ರೆಂಡ್ಸ್ಗೆ ಯಾವ ರೀತಿ ರೆಫರ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಅಪ್ಲಿಕೇಶನ್ ಓಪನ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ನಿಮಗೆ ಈ ರೀತಿ ಗಿಫ್ಟ್ ಬಾಕ್ಸ್ ಅನ್ನೋ ಸಿಂಬಲ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಇಲ್ಲಿ
ರೆಫರೆಂಡನ್ಗೆ ಸಂಬಂಧಿಸಿದ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಂಗೆ ಮೇಲ್ಗಡೆ ಇನ್ವೈಟ್ ಟು ವಾಟ್ಸಪ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ರೆಫರಲ್ ಲಿಂಕ್ ಅನ್ನೋದು ನಿಮ್ಮ ಫ್ರೆಂಡ್ ಜೊತೆ ಹಂಚ್ಕೊಳ್ಳಿ. ಸೊ ಅವರು ನಿಮ್ಮ ಲಿಂಕ್ ಅನ್ನೋದು ಯೂಸ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಅವರು ಅಷ್ಟೇ KYC ವೆರಿಫೈ ಮಾಡ್ತಿದ್ದಂಗೆ ನಿಮ್ಮ ಒಂದು BTC ವಾಲೆಟ್ಗೆ ಇವರು 50 ರೂಪೀಸ್ ಅನ್ನೋದು ಆ್ಯಡ್ ಮಾಡ್ತಾರೆ. ಅವ್ರ BTC ವಾಲೆಟ್ಗೆ 50 ರೂಪೀಸ್ ಅನ್ನೋದು ಆ್ಯಡ್ ಮಾಡ್ತಾರೆ. ಸೊ ಈಗ ನೀವು ಸೈನ್ ಅಪ್ ಮಾಡಿದಾಗ 50 ರೂಪೀಸ್ ಅನ್ನೋದು ಬಂದಿರುತ್ತೆ, ಒಂದು ರೆಫರ್ ಮಾಡಿದ್ದಕ್ಕಾಗಿ ಇನ್ನೊಂದು 50 ರೂಪೀಸ್ ಅನ್ನೋದು ಬಂದಿರುತ್ತೆ. ಸೊ ಟೋಟಲ್ ಆಗಿ ನಿಮ್ಮ ವಾಲೆಟಲ್ಲಿ 100 ರೂಪೀಸ್ ಆಗುತ್ತೆ. ನೀವು ಬೇಕಾದರೆ ಅದನ್ನು ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ. ಸೊ ವಿಡ್ರಾ ಯಾವ ರೀತಿ ಮಾಡ್ಕೋಬೇಕಂತ ಲಾಸ್ಟಲ್ಲಿ ತಿಳಿಸ್ತೀನಿ. ಅದಕ್ಕೂ ಮೊದಲು ಫ್ರೆಂಡ್ಸ್, ನಾನು ರೆಫರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಫ್ರೆಂಡ್ಸ್ ಯಾರು ಇಲ್ಲ, ನಾನು ರೆಫರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅನಿಸಿದ್ರೆ ನೀವೇನು ಮಾಡ್ಬೋದಂದರೆ, ಈಗ 50 ರೂಪೀಸ್ ಬಂದಿದೆಯಲ್ಲ ಅದನ್ನು ವಿಡ್ರಾ ಮಾಡ್ಕೊಳಕ್ಕೆ ಒಂದು ಟ್ರಿಕ್ ಅನ್ನೋದಿದೆ. ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಫ್ರೆಂಡ್ಸ್, ಈಗ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊತಿದ್ದಂಗೆ ಈ ರೀತಿ ಇಂಡಿಯನ್ ರುಪಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲೇನು ಮಾಡಬೇಕಂದ್ರೆ ಡಿಪಾಸಿಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಮೌಂಟ್ ಅನ್ನೋದು 100 ರೂಪೀಸ್ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ Paytm ಅಥವಾ ಗೂಗಲ್ ಪೇ ಅಥವಾ ಫೋನ್ಪೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಗೂಗಲ್ ಪೇನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಹೇಳ್ಬಿಟ್ಟು ಬರುತ್ತೆ, ನಿಮ್ದಲ್ಲೂ ಅಷ್ಟೇ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ 100 ರೂಪೀಸ್ ಅನ್ನೋದು ಕಾಯಿನ್ ಸ್ವಿಚ್ ಅಪ್ಲಿಕೇಶನಲ್ಲಿ ಆ್ಯಡ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಪಾಸ್ವರ್ಡ್ ಅನ್ನೋದು ಎಂಟರ್ ಮಾಡಿಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ 100 ರೂಪೀಸ್ ಅನ್ನೋದು ಕಾಯಿನ್ ಸ್ವಿಚ್ ವಾಲೆಟ್ನಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಆಗೋಗುತ್ತೆ. ಸೊ ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್, 100 ರೂಪೀಸ್ ಅನ್ನೋದು ಕಾಯಿನ್ ಸ್ವಿಚ್ ವಾಲೆಟ್ಗೆ ನನಗೆ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ ನಂತರ ನಾನು ಏನು ಮಾಡ್ತೀನಿ ಅಂದರೆ, ಸೊ ಈಗ ಫ್ರೆಂಡ್ಸ್ ಇಲ್ಲಿ ಬಿಟ್ಕಾಯಿನಲ್ಲಿ ನಿಮಗೆ ಸೈನ್ ಅಪ್ ಬೋನಸ್ ಆಗಿ 50 ರೂಪೀಸ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಈಗ ನಿಮಗೆ ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡ್ಕೊತಿದ್ದಂಗೆ ಈ ರೀತಿ ನಿಮಗೆ ಬಿಟ್ಕಾಯಿನ್ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ. ಬೈ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಈಗ ಅಮೌಂಟ್ 100 ರೂಪೀಸ್ ಆ್ಯಡ್ ಮಾಡಿದ್ರಲ್ಲ, ಇಲ್ಲಿ 100 ರೂಪೀಸ್ ಅಂತ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಪ್ರಿವ್ಯೂ ಬೈ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಅಂದರೆ BTC ಅನ್ನೋದು ಪರ್ಚೇಸ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋಗುತ್ತೆ. ಸೊ ಈಗ ನೀವೇನು ನೆಕ್ಸ್ಟ್ ಮಾಡಬೇಕಂದ್ರೆ, ಈಗ ಬಿಟ್ಕಾಯಿನಲ್ಲಿ ಆಗಲೇ 50 ರೂಪಾಯಿ ಇತ್ತು, ಈಗ 153 ರೂಪಾಯಿ ಅನ್ನೋದಿದೆ. ಸೊ ಈಗ ನೀವೇನು ಮಾಡಬೇಕಂದ್ರೆ, ಈಗ ನಾವು ಮಿನಿಮಮ್ ವಿಡ್ರಾ ಈ ಅಪ್ಲಿಕೇಶನಲ್ಲಿ 100 ರೂಪೀಸ್ ಅಲ್ಲ, ಈಗ ನೋಡಿ ನಮ್ಮ ವಾಲೆಟ್ನಲ್ಲಿ 153 ಇದೆ. ಈಗ ಆರಾಮಾಗಿ ವಿಡ್ರಾ ಅನ್ನೋದು ಮಾಡ್ಬೋದು. ಸೊ ಈಗ ಅದಕ್ಕೆ ಏನು ಮಾಡಬೇಕಂದ್ರೆ, ಇಲ್ಲಿ ಬಿಟ್ಕಾಯಿನ್ ಇದೆಯಲ್ಲ, ಮತ್ತೆ ಬಿಟ್ಕಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಸೆಲ್ ಆಪ್ಷನ್ ಬರುತ್ತೆ. ಇಲ್ಲಿ ಬೈ ಆಪ್ಷನ್ ಪಕ್ಕದಲ್ಲಿ ಸೆಲ್ ಅಂತ ಹೇಳ್ಬಿಟ್ಟು ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ 100% ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪ್ರಿವ್ಯೂ ಸೆಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಸೆಲ್ ನೋ ಅಂತ ಬರುತ್ತೆ, ಸೆಲ್ ನೋ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಸೆಲ್ ಅನ್ನೋದು ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಈಗ ನೋಡ್ಬೋದಾಗಿದೆ ನಮ್ಮ ವಾಲೆಟ್ನಲ್ಲಿ 100 ರೂಪೀಸ್ ಪ್ಲಸ್ 53 ರೂಪೀಸ್ ಅನ್ನೋದಿದೆ. ಈಗ ನಾವು ಬೇಕಾದರೆ ಇದನ್ನ ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ. ಸೊ ವಿಡ್ರಾ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಇಂಡಿಯನ್ ರುಪಿ ಅಂತ ಹೇಳ್ಬಿಟ್ಟು ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡಿಪಾಸಿಟ್ ಪಕ್ಕದಲ್ಲಿ ವಿಡ್ರಾ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮ ವಾಲೆಟ್ನಲ್ಲಿ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಈಗ ನನ್ನ ವಾಲೆಟ್ನಲ್ಲಿ 153 ರೂಪಾಯಿ ಇದೆ. ಸೊ ಅಮೌಂಟ್ನ ಎಂಟರ್ ಮಾಡ್ಕೊಂಡು ವಿಡ್ರಾ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಕೇಳುತ್ತೆ. ಸೊ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು IFSC ಕೋಡು ಎಲ್ಲದನ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ನಿಮ್ಮ ಒಂದು ಪಾಸ್ಕೋಡ್ ಇತ್ತಲ್ಲ, ಆಗಲೇ ಸ್ಟಾರ್ಟಿಂಗಲ್ಲಿ ಪಾಸ್ಕೋಡ್ ಕೊಟ್ಟಿದ್ದಲ್ಲ, ಆ ಪಾಸ್ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಪಾಸ್ಕೋಡ್ ಅನ್ನೋದು ಎಂಟರ್ ಮಾಡ್ಕೊತಿದ್ದಂಗೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಗೆ ಒಂದು OTP ಬಂದಿರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ OTPನ ಎಂಟರ್ ಮಾಡ್ಕೊಂಡು ಫ್ರೆಂಡ್ಸ್ ಈ ರೀತಿ ಆರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದಂಗೆ ವಿಡ್ರಾಲ್ ಅನ್ನೋದು ಸಕ್ಸಸ್ಫುಲಿಯಾಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದೆ. ಸೊ 10 ನಿಮಿಷದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಅಮೌಂಟ್ ಅನ್ನೋದು ರಿಸೀವ್ ಆಗೋಗುತ್ತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಆಗಲೇ ಈ ಅಪ್ಲಿಕೇಶನಲ್ಲಿ 50 ರೂಪಾಯಿ ಅನ್ನೋದಿತ್ತು, ನಾನೇನು ಮಾಡಿದೆ 100 ರೂಪೀಸ್ ಅನ್ನೋದು ಆ್ಯಡ್ ಮಾಡಿದೆ. ಸೊ ಓವರಾಲಾಗಿ ಈ ವಾಲೆಟ್ನಲ್ಲಿ 153 ರೂಪೀಸ್ ಆಯಿತು. ಸೊ ನಾನು 153 ರೂಪೀಸ್ನ ವಿಡ್ರಾ ಮಾಡಿದೆ. ಸೊ ಟೋಟಲಾಗಿ ನನಗೆ 50 ರೂಪಾಯಿ ಅನ್ನೋದು ಪ್ರಾಫಿಟ್ ಅನ್ನೋದು ಆಗಿದೆ ಫ್ರೆಂಡ್ಸ್. ಸೊ ಈಗ ನೀವೇನಿಲ್ಲ, ಜಸ್ಟ್ ಫ್ರೆಂಡ್ಸ್ಗೆ ರೆಫರ್ ಮಾಡ್ತಾ ಹೋಗಿ 50 ರೂಪೀಸ್ ಅನ್ನೋದು ಬರುತ್ತೆ. ಆ ಅಮೌಂಟ್ ಅನ್ನೋದು ನೀವು ವಿಡ್ರಾ ಮಾಡ್ತಾ ಹೋಗ್ಬೋದಾಗಿದೆ. ನಂತರ ಫ್ರೆಂಡ್ಸ್ ಈಗ ನೀವು ಫ್ರೆಂಡ್ಸ್ಗೆ ರೆಫರ್ ಮಾಡಿದಾಗ ಅಮೌಂಟ್ ಅನ್ನೋದು ಡೈರೆಕ್ಟ್ ನಿಮ್ಮ ವಾಲೆಟ್ಗೆ ಆ್ಯಡ್ ಆಗೋದಿಲ್ಲ. ಇಲ್ಲಿ ಬಿಟ್ಕಾಯಿನ್ ಅಂತ ಹೇಳ್ಬಿಟ್ಟು ಒಂದು ಕಾಯಿನ್ ಇರುತ್ತಲ್ಲ, ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಇದರಲ್ಲಿ ನೀವು ಮಿನಿಮಮ್ ಬೈ ಆ್ಯಂಡ್ ಸೆಲ್ ಮಾಡಬೇಕಾದ್ರೆ 100 ರೂಪೀಸ್ ಆಗಬೇಕು. ನೀವು ಬೇಕಾದರೆ 1 ಅಥವಾ 2 ರೆಫರ್ ಮಾಡಿ. ಸೊ ಈ ರೀತಿ ಬಿಟ್ಕಾಯಿನಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಮಾಡಿರ್ತಾರೆ. ಸೊ ಆ್ಯಡ್ ಮಾಡ್ತಿದ್ದಂಗೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ 100 ರೂಪೀಸನ್ನು ತೋರಿಸಿದಂಗೆ ಇಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಸೆಲ್ ಅನ್ನೋದು ಮಾಡಿಬಿಟ್ಟು ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದಾಗಿದೆ ಫ್ರೆಂಡ್ಸ್, ನಮಗೆ ನೋಟಿಫಿಕೇಷನ್ ಸಹ ಬಂದಿದೆ. 153 ರೂಪೀಸ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಅಂದರೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ನಾವು ಬ್ಯಾಂಕ್ ಅಕೌಂಟ್ ಅನ್ನೋದು ಓಪನ್ ಮಾಡಿಬಿಟ್ಟು ಅಮೌಂಟ್ ಅನ್ನೋದು ಬಂದಿದೆಯಾ ಇಲ್ಲೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ.
ಸೊ ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್, 1/19ಕ್ಕೆ ನನ್ನ ವಾಲೆಟ್ಗೆ 53 ರೂಪಾಯಿ ವಿಡ್ರಾ ಮಾಡಿದ್ವಲ್ಲ, 153 ರೂಪಾಯಿ ಅನ್ನೋದು ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗಿದೆ. ಸೊ ನನ್ನ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ಬಂದಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.